ಮಂಗಳೂರು ಬೆಳೆಯುತ್ತಿರುವ ನಗರ. ಮಂಗಳೂರು ಬೆಳೆಯುತ್ತಿದ್ದಂತೆ ಜನಸಂಖ್ಯೆಯು ಬೆಳೆಯುತ್ತಿದೆ. ಆದ್ದರಿಂದ ನಗರದಲ್ಲಿ ವಾಹನಗಳು ಹೆಚ್ಚಾಗತೊಡಗಿದೆ. ಪರಿಣಾಮ ಅಪಘಾತಗಳು ಹೆಚ್ಚುತ್ತಿವೆ. ಇನ್ನು ಹಗಲೊತ್ತಿನಲ್ಲಿ ನಗರದ ರಸ್ತೆಗಳಲ್ಲಿ ನಡೆದಾಡುವುದೇ ಕಷ್ಟಕರವಾಗಿರುವಾಗ ರಾತ್ರಿ ವೇಳೆ ವಾಹನ ಓಡಿಸುವುದು ಅಷ್ಟೇ ಕಷ್ಟ. ಕಾರಣ ಬೀದಿ ನಾಯಿಗಳ ಹಾವಳಿ. ರಾತ್ರಿ ವೇಳೆಯಲ್ಲಂತೂ ಏಕಾಏಕಿ ನಾಯಿಗಳು ವಾಹನಕ್ಕೆ ಅಡ್ಡ ಬರುವುದು ನಗರದಲ್ಲಿ ಸರ್ವೇ ಸಾಮಾನ್ಯ. ಆದರೆ ಇದಕ್ಕೆ ಅದೆಷ್ಟೋ ದ್ವಿಚಕ್ರ ವಾಹನ ಸವಾರರು ಅಪಘಾತಕ್ಕೀಡಾಗಿ ಬಲಿಯಾಗಿದ್ದಾರೆ. ಇನ್ನು ಮತ್ತೊಂದೆಡೆ ದೊಡ್ಡ ವಾಹನಗಳಿಗೆ ಈ ಮೂಕ ಶ್ವಾನಗಳು ಬಲಿಯಾಗುತ್ತಿವೆ. ಇದಕ್ಕೆ ಬ್ರೇಕ್ ಹಾಕೋಕೆ ಮಂಗಳೂರಿನ ಯುವಕನೊಬ್ಬ ಮುಂದಾಗಿದ್ದ. ಈ ಬೀದಿ ನಾಯಿಗಳು ಹೆಚ್ಚಾಗಿ ನಾವು ನೋಡ್ತೇವೆ. ಬೇಕಾದಷ್ಟು ಕಡೆಗಳಲ್ಲಿ ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಆಕ್ಸಿಡೆಂಟ್ ಆದಾಗ ಅನ್ಫಾರ್ಚುನೇಟ್ಲಿ ಪ್ರಾಣಿಗಳ ಲೈಫ್ ಹೋಗುವುದಲ್ಲದೆ ಕೆಲವೊಮ್ಮೆ ಟೂ ವೀಲರ್ಸ್ನವರು ಕೂಡ ಸಿಕ್ಕಿಬಿದ್ದು ಆಕ್ಸಿಡೆಂಟಲ್ಲಿ ಮೃತ್ಯು ಹೊಂದುವಂಥ ಸಂದರ್ಭನ ನೋಡಿದ್ದೇವೆ. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್. ಬಟ್ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಇದೊಂದು ಮಾಡಿದಂತಹ ಒಂದು ಸಣ್ಣ ಒಂದು ಅಟೆಂಪ್ಟ್ ಇದು. ನಾವು ಸಾಧಾರಣ 1-2-3 ವಾರಗಳಿಂದ ನಾವೀಗ ಕಾಲೇಜ್ ಹಾಕ್ತಾ ಇದ್ದೇವೆ. ಅಲ್ಲಿ ವರ್ಕ್ ಆಗ್ತಾ ಉಂಟು. ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ರಿಫ್ಲೆಕ್ಟಿವ್ ಕಾಲೇಜ್ ಬೇಸಿಕ್ಲಿ ಸಿಂಪ್ಲಿ ಅಂತಂದರೆ ನಮ್ಮ ನಾಯಿಯ ಕೊರಳಿಗೆ ಹಾಕುವಂಥ ಒಂದು ಸಿಂಪಲ್ ಒಂದು ಕಾಲರ್. ಬಟ್ ಕಾಲರಲ್ಲಿ ನಿಮಗೆ ರಿಫ್ಲೆಕ್ಟರ್ ಮೆಟೀರಿಯಲ್ ಬರ್ತದೆ. ಇದರಲ್ಲಿ ಎಂತ ಆಗ್ತದೆ ಅಂದರೆ ನಿಮಗೆ ಒಂದು ಗಾಡಿ ಬರುವಾಗ ಅದು ಆಟೋಮೆಟಿಕ್ಲಿ ನಿಮ್ಮ ಒಂದು ಕಪ್ಪು ನಾಯಿ ಇದ್ರೂ ಕೂಡ ಅಥವಾ ಯಾವುದೇ ನಾಯಿ ಇರುವಾಗ ಕೂಡ ಆಟೋಮೆಟಿಕ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ ಮೆಟೀರಿಯಲ್. ನಿಮಗೆ ಅದು ಮೊದಲು ರಿಫ್ಲೆಕ್ಟರ್ ಇರೋದ್ರಿಂದ ಈಗ ನೀವು ರೋಡಲ್ಲಿ ನೀವು ನೋಡಿರ್ಬೋದು ರೇಡಿಯಮ್ ಅಂತ ಒಂದು ಸಣ್ಣ ಮೆಟೀರಿಯಲ್ ಹೈವೇ ಡಿವೈಡರ್ಸಿಗೆ ಅಥವಾ ನಮ್ಮ ಸೈಡಲ್ಲಿ ರೋಡಿಗೆ ಹಾಕಿರ್ತಾರೆ. ಸೇಮ್ ಅದೇ ಮೆಟೀರಿಯಲ್ ಇದನ್ನು ಯೂಸ್ ಮಾಡಿ ನಾವು ಇಂದೋರಿಂದ ತರಿಸಿದ್ದೇವೆ. ಈ ರಿಫ್ಲೆಕ್ಟರ್ ಕಾಲರ್ ಅಳವಡಿಕೆಯ ಪ್ರಯೋಗ ಮಂಗಳೂರು ನಗರದಲ್ಲಿ ಸಾಕಷ್ಟು ಯಶಸ್ಸನ್ನ ಕಂಡಿದ್ದು ಇದರಿಂದ ಅನೇಕ ಅವಘಡಗಳು ಗಣನೀಯವಾಗಿ ಕಡಿಮೆಯಾಗಿದೆ. ಮಾತ್ರವಲ್ಲ, ಇದರೊಂದಿಗೆ ಅನೇಕ ಶ್ವಾನಗಳ ಜೀವ ಕೂಡ ಉಳಿದಿದೆ. ತೌಸಿಫ್ನ ಈ ಸಾಮಾಜಿಕ ಕಾರ್ಯ ಸಾಕಷ್ಟು ಮೆಚ್ಚುಗೆ ಪಡ್ಕೊಂಡಿದೆ. ಇಂತಹ ಸಣ್ಣ ಸಣ್ಣ ಕಾರ್ಯಗಳನ್ನ ಮಾಡೋದ್ರಿಂದ ಅಮೂಲ್ಯವಾದ ಮಾನವನ ಜೀವದೊಂದಿಗೆ ಮೂಕ ಪ್ರಾಣಿಯ ಜೀವವನ್ನ ಉಳಿಸಬಹುದಾಗಿರುವುದಕ್ಕೆ ತೌಸಿಫ್ ಉತ್ತಮ ಉದಾಹರಣೆಯಾಗಿದ್ದಾರೆ. ಸಂದೇಶ್ ಜಾರ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು. ಇನ್ನು ಮಂಗಳೂರು ಇದೀಗ ಬೆಳೆಯುತ್ತಿರುವ ನಗರವಾಗಿ ಕಂಡು ಬಂದಿರುವಂತದ್ದು. ಅದೇ ರೀತಿ ಮಂಗಳೂರು ಬೆಳೆಯುತ್ತಿದ್ದಂತೆ ಜನಸಂಖ್ಯೆಯು ಬೆಳೆಯುತ್ತಿದೆ. ಹಾಗೆ ಜನಸಂಖ್ಯೆಯ ಜೊತೆಗೆ ವಾಹನಗಳು ಸಹ ಬೆಳೆಯುತ್ತಿದೆ. ಅದರಿಂದ ಆಗುವ ಹಲವಾರು ದುಷ್ಪರಿಣಾಮಗಳು ಏನಂತ ಹೇಳಿದ್ರೆ ಏನು ವಾಹನಗಳು ಕೂಡ ಹೆಚ್ಚಾಗ್ತಿವೆ. ಅದರಂತೆ ಹಗಲೊತ್ತಿನಲ್ಲಿ ನಗರದ ರಸ್ತೆಗಳಲ್ಲಿ ಏನು ನಡೆದಾಡುವುದಕ್ಕೆ ಕಷ್ಟಕರವಾಗಿರುವಂತಹ ಈ ಸ್ಥಿತಿಯಲ್ಲಿ ಏನು ರಾತ್ರಿ ವೇಳೆ ವಾಹನವನ್ನು ಓಡಿಸುವುದು ಅಷ್ಟೇ ಕಷ್ಟಕರವಾಗಿರುವಂತದ್ದು. ಹಾಗೆ ಏನು ಕಾರಣ, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಬೀದಿ ನಾಯಿಗಳ ಹಾವಳಿ. ಏನು ಬೀದಿ ನಾಯಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇವೆ ದಿನಕ್ಕೆ. ಇದರಿಂದ ರಾತ್ರಿ ವೇಳೆಯಲ್ಲಂತೂ ಏಕಾಏಕಿ ನಾಯಿಗಳು ಒಮ್ಮೆಂದೊಮ್ಮೆಗೆ ಏನು ರಸ್ತೆಯಲ್ಲಿ ಹೋಗುವಂಥದ್ದು, ಹಾಗೆ ನಾಯಿಗಳು ವಾಹನಕ್ಕೆ ಅಡ್ಡ ಬರುವಂಥದ್ದು ನಗರಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಆದರೆ ಇದಕ್ಕೆ ಅದೆಷ್ಟೋ ದ್ವಿಚಕ್ರ ವಾಹನಗಳ ಸವಾರರು ಅಪಘಾತಕ್ಕೀಡಾಗಿದ್ದಾರೆ. ಯಾಕಂದ್ರೆ ನಾಯಿಯನ್ನ ರಕ್ಷಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಸಡನ್ ಆಗಿ ಬ್ರೇಕ್ ಹಾಕುವಂಥದ್ದು, ಇದಕ್ಕೆ ಏನು ಸವಾರರು ಒಂದೊಂದು ಸರ್ತಿ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ. ಹಾಗೆ ಮತ್ತೊಂದೆಡೆ ಏನು ದೊಡ್ಡ ದೊಡ್ಡ ವಾಹನಗಳಿಗೆ, ಬಸ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಟ್ರಕ್ಗಳಾಗಿರ್ಬೋದು, ಇದರ ಅಡಿಗಳಿಗೆ ಬಿದ್ದು ನಾಯಿಗಳು, ಎಷ್ಟೋ ನಾಯಿಗಳು ಏನು ಬಲಿಯಾಗ್ತಾ ಇವೆ. ಹಾಗೆ ಇದಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಮಂಗಳೂರು
ಮಂಗಳೂರಿನ ಯುವಕನೊಬ್ಬ ಮುಂದಾಗಿದ್ದಾರೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಆನಿಮಲ್ ಕೇರ್ ಟ್ರಸ್ಟ್ ನ ವಾಲಂಟಿಯರ್ ಆದ ತೌಸಿಫ್ ಅವರಿದ್ದಾರೆ. ನಮಸ್ತೆ ತೌಸಿಫ್. ನಮಸ್ತೆ ಮೇಡಮ್, ಹೇಳಿ ಸರ್. ಇದು ಏನಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದೇ ರೀತಿ ಮಂಗಳೂರಲ್ಲಿ ಈಗ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿರುವ ಹಾಗೆ ಒಂದು ವೆಹಿಕಲ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಅದೇ ರೀತಿ ಅದರೊಂದಿಗೆ ಏನು ಈಗ ನಾಯಿಗಳ ಹಾವಳಿಗಳಿಂದ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅಥವಾ ಆ ವಾಹನಗಳ ಅಪಘಾತ ಆಗಿದೆ. ಇದಕ್ಕೊಂದು ನೀವು ಒಳ್ಳೆಯ ಒಂದು ಕೆಲಸ ಮಾಡಿದ್ದೀರಾ, ನಾಯಿಗಳಿಗೆ ಒಂದು ಬೆಲ್ಟ್ ಏನು ಕಟ್ಟುವಂತದ್ದು. ಇದು ಎಷ್ಟು ಸಕ್ಸಸ್ ಆಗಿದೆ? ಮೊದಲನೇದಾಗಿ ಆಕ್ಚುಲಿ ಇದು ಸ್ಟಾರ್ಟ್ ಮಾಡಿದ ಪಾಯಿಂಟ್ ಆಫ್ ವ್ಯೂ ಆಕ್ಚುಲಿ ಅನಿಮಲ್ಸ್ ಗೆ ಹೆಲ್ಪ್ ಆಗ್ಲಿಕ್ಕೆ. ನಿಜವಾಗಿ ನೋಡಿ, ನೀವು ಆಕ್ಚುಲಿ ನಮ್ಮ ಪ್ರಪಂಚ ಆಕ್ಚುಲಿ ನೋಡಿದ್ರೆ ಇಟ್ಸ್ ಆಲ್ ಟೋಟ್ಲಿ ನಾವು ಡಾಮಿನೇಟ್ ಮಾಡುವಂತ ಲೋಕ. ಪ್ರಾಣಿಗಳಿಗೆ ಅವುಗಳಿಗೆ ಗೊತ್ತಾಗುದಿಲ್ಲ ರೋಡ್ ಕ್ರಾಸ್ ಮಾಡ್ಬೇಕು, ಯಾವಾಗ ರೆಡ್ ಸಿಗ್ನಲ್ ಬೀಳುವಾಗ ಕ್ರಾಸ್ ಮಾಡ್ಬೇಕಾ, ಗ್ರೀನ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಗೊತ್ತಿರುತ್ತೆ. ಸೊ ಮೇನ್ ಇಂಟೆನ್ಷನ್ ವಾಸ್ ಟು ಸೇವ್ ಅನಿಮಲ್ಸ್ ಇನ್ ದ ಬಿಗಿನಿಂಗ್. ಬಟ್ ಅದ್ರೊಟ್ಟಿಗೆ ಇಂಟೆನ್ಷನ್ 50-50 ನಿಮಗೆ ಅದರಲ್ಲಿ ನೋಡಿ ಹೆಲ್ಪ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ಈಗ ಮನುಷ್ಯರಿಗೆ ಕೂಡ ಆಕ್ಸಿಡೆಂಟ್, ನೀವು ಹೇಳಿದಾಗೆ ಆಕ್ಸಿಡೆಂಟ್ಸ್ ಕೂಡ ತಪ್ತದೆ. ಸೊ ಸಕ್ಸಸ್ ಇವಾಗವರೆಗೂ ನನಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಸ್ಪೆಷಲಿ ಲೋಕಲ್ ಪಬ್ಲಿಕ್ ಮತ್ತೆ ಮಾಧ್ಯಮ ವರ್ಗದಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದ್ರಿಂದ ಸಾಧಾರಣ ಇವಾಗವರೆಗೂ ನಮ್ದು ಅಬೌಟ್ 300 ಕಾಲರ್ಸ್ ನಾವೀಗ ನಮ್ಮಲ್ಲಿ ಉಂಟು. 300 ಅಲ್ಲಿ ಅಬೌಟ್ 100 ಕಾಲರ್ಸ್ ಆಲ್ರೆಡಿ ಹಾಕಿದ್ದೇನೆ. ಸೊ ಈಗ ತುಂಬಾ ಜನ ಆಚೆ ಈಚೆ ಕೇಳ್ತಾರೆ, ಉಡುಪಿಯಿಂದ 100 ಕಾಲರ್ಸ್ಗೆ ರೆಕ್ವಿಸಿಷನ್ ಬಂದಿದೆ. ಸೊ ಹಾಗಾಗಿ 500 ಕಾಲರ್ಸ್ ಅಟ್ ಲೀಸ್ಟ್ ನಾವೀಗ ಟಚ್ ಮಾಡ್ಬೇಕಂತ ಸದ್ಯಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈಗ ಓವರ್ ಆಲ್ ಮಂಗಳೂರಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಸಹ ನೀವು ಸ್ಟಾರ್ಟ್ ಮಾಡಿದ್ದೀರಾ? ಹೌದು, ಈಗ ಸ್ಟಾರ್ಟ್ ಮಾಡಿದ್ದು ಮಂಗಳೂರಲ್ಲಿ ಮಾತ್ರ. ಮಂಗಳೂರು ಸಾಧಾರಣ ಈಗ 100 ಡಾಗ್ಸ್ ಕವರ್ ಮಾಡಿದ್ದೇನೆ. ಸಾಧಾರಣ ಎಲ್ಲ ಹೈವೇ ಏರಿಯಾಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ. ತಣ್ಣೀರ್ಬಾವಿ ಮತ್ತೆ ನಮ್ಮ ಬಿಜೈ ಕೊಟರ ಚೌಕಿ ಸೈಡ್ ಎಲ್ಲ ಕವರ್ ಮಾಡಿದ್ದೇನೆ. ಉಲ್ಟಾ ಬಾಕಿ ಇನ್ನು ಸಾಧಾರಣ ಇನ್ನೊಂದು ನಿನ್ನೆ 150 ಕಾಲರ್ಸ್ ELC ಶಾಲೆನವರು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು. ಬೈಕಂಪಾಡಿ ಮತ್ತು ಸುರತ್ಕಲ್ ಬೆಲ್ಟ್ ಅಲ್ಲಿ ಕೆಲವರು ಹೇಳಿದ್ದಾರೆ, ಸರ್ ನಮ್ಮ ಬೀದಿಯಲ್ಲಿರುವ ದನಗಳಿಗೆ ಸಹ ಏನಾದ್ರು ಮಾಡ್ಲಿಕ್ಕೆ ಆಗ್ಬೋದಾ, ಅವುಗಳಿಗೂ ಕೂಡ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೊಂದೀಗ ಕಸ್ಟಮೈಸ್ ಮಾಡಿ ದೊಡ್ಡ ಕಾಲರ್ಸ್ ಮಾಡಿಸ್ಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡ್ತಾ ಇದ್ದೇವೆ. ಹೌದೌದು. ಓಕೆ, ಧನ್ಯವಾದ ತೌಸಿಫ್ ಅವರೇ.